ನೋಡ್ತಿರಲ್ಲ ಎಲ್ಲರೂ ಎಷ್ಟು ಜನ ಬಂದಿರಂತ. ಹೇಗಿದೆ ಪ್ಲೇಸು? ಯಾರು ನೋಡಿಲ್ಲ ಅಂಜನಾದ್ರಿ ಬರ್ಬೇಕಂತ ಅಂದ್ಕೊಂಡಿದ್ರ, ಯಾರು ನೋಡೋಕ್ಕಾಗಿಲ್ಲ ಅವರು ನೋಡಿ ತೋರಿಸ್ತೀನಿ. ನೋಡಿ ಬೆಟ್ಟ ಎಲ್ಲ ಯಾವ ರೀತಿ ಇದೆ ಎಲ್ಲ ನೋಡ್ಕೊಳ್ಳಿ. ನೋಡಿ ಮತ್ತೊಮ್ಮೆ ಹೋಗ್ತಿದ್ದೀವಿ ಹೊರಗಡೆ. ಜೈ ಜೈ ರಾಮ್ ಭಗವಾನ್ ಕಿ ಜೈ ಜೈ. ಸ್ನಾನ ಮಾಡ್ಕೊಂಡೆಲ್ಲ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ, ಸೊ ಇವಾಗ ಬ್ಯಾಗ್ ಇಡೋದಕ್ಕೆ ಇಲ್ಲಿ ಅಂಗಡಿ ಹತ್ರ ಬಂದಿದ್ದೀವಿ. ಅಲ್ಲಿ ಬ್ಯಾಗ್ ಇಟ್ಬಿಟ್ಟು ನೋಡಿ, ಇದು ಎಂಟ್ರಿ ಆಗ್ತಿದ್ದಂಗೆ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಜನಾದ್ರಿ ಬೆಟ್ಟ. ಇವಾಗ ಮೇಲೆ ಟಾಪ್ ತುದಿಗೆ ಹೋಗ್ಬೇಕು. ಬನ್ನಿ ಹೋಗೋಣ ಅಲ್ಲಿಗೆ. ಸೊ ಜರ್ನಿ ಸ್ಟಾರ್ಟ್ ಈಗ ನಮ್ಮದು. ಅದನ್ನು ಮೆಟ್ಲೆತ್ತು ಹೋಗ್ಬೇಕು. 525 ಅಥವಾ 550 ಮೆಟ್ಲೈತೆ. ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ತಿದ್ದಾರೆ, ಹೋಗುವ. ನೋಡಿ ಇಲ್ಲೇ ದರ್ಶನ ಸಿಕ್ತು ನಮಗೆ, ಯಾವ ರೀತಿ ಇದೆ. ಜೈ 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 ಬಜರಂಗಿ. ನೋಡಿ ನಾನು ಇದೇ ಮೊದಲ ಬಾರಿಗೆ ಬರ್ತಿರೋದು ಹನುಮ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟ. ಬನ್ನಿ ಅಥವಾ ನೋಡಿ ಮೊದಲನೇ ಮೆಟ್ಲು. ಸೊ ಮೆಟ್ಲ ಹತ್ರನೇ ಶ್ರೀರಾಮ ಮತ್ತು ಆಂಜನೇಯ ಸಿಗುತ್ತೆ. ಏನಕ್ಕೆ ಭಕ್ತಿ ಮತ್ತು ಬಲ ಬರಲಿ ಮೆಟ್ಲು ಹತ್ತೋದಕ್ಕೆ ಅಂತ. ಹಾಗೆಯೇ ನೋಡಿ ದೇವಸ್ಥಾನಕ್ಕೆ ಬರುವವರಂಥವ್ರು ಯಾವ ಥರ ಹಾಕೊಂಬರ್ಬೇಕು ಬೆಟ್ಟೆ, ಅದು ಹಾಕೊಂಬರ್ಬಾರ್ದು ಅನ್ನೋದನ್ನು ಇಲ್ಲಿ ಕೂಡ ಹೇಳಿದ್ದಾರೆ. ಬನ್ನಿ ಹಾಗೆ ಮೆಟ್ಲು ಹತ್ಕೊ ಹೋಗೋಣ. ಆದರೂ ಹತ್ತೋದಕ್ಕೆ ಚೆನ್ನಾಗಿದೆ, ಬಿಸಿಲು. ನೋಡಿ ಧಾರ್ಮಿಕ ಸ್ಥಳಗಳನ್ನ ನಾವೇ ಉಳಿಸ್ಬೇಕಂದ್ರೆ ಏನು ಮಾಡಬೇಕಂದ್ರೆ ಸ್ವಚ್ಛವಾಗಿ ಇಟ್ಕೋಬೇಕು. ಪ್ಲಾಸ್ಟಿಕ್ ಬಾಟ್ಲಾಗಲಿ ಗುಡ್ಕಾಗಲಿ ಆ ಥರ ಯಾವುದು ಕೂಡ ಒಗಿಬಾರ್ದು ಅಂತ ಹೇಳಿದ್ದಾರೆ. ನೀವು ಕೂಡ ಬರೋರು ಯಾರು ಕೂಡ ಆ ಥರ ಒಗ್ಯೋದಕ್ಕೆ ಹೋಗ್ಬೇಡಿ. ಬನ್ನಿ ಮೆಟ್ಲತ್ಗೆ ಹೋಗೋಣ. ಜೈ ಶ್ರೀರಾಮ್. ನೋಡಿ ಇಬು ನೋಡಿ ಫಾರಿನ್ ಕೂಡ ಬಂದಿದ್ದಾರೆ, ಅವರು ಕೂಡ ಅಲ್ಲಿ ಹತ್ಬೇಕು ಮೇಲೆ. ಈ ಮೆಟ್ಲಂತೂ ಯಾವ ರೀತಿ ಇದೆ ನೋಡಿ ಹತ್ತೋದಕ್ಕೆ. ಎಲ್ಲೂ ಕೂತ್ಕೊಳ್ಳೋ ಅಂತ ಹತ್ತಿದ್ದೀವಿ. ನೋಡುವ ಬಜರಂಗ ಬಲಿ. ನೋಡಿ ಅಲ್ಲೊಂದು ನದಿ ಹೇಗಿದೆ. ಜೈ ಅಣ್ಣ ಕೂತ್ಕೊಂಡ್ರು. ಜೈ 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 ಇಷ್ಟ ಬನ್ನಿ ನೋಡಿ ಮೇಲ್ಗಡೆ ಅಂಜನೇಯ ಶ್ರೀ ರಾಮಚಂದ್ರಕ್ಕೆ. ನಾಮ ಸುಸ್ತಾಗೋದ್ರು ಗಂಗಾಣವರು. ಇಲ್ಲಿ ಹನುಮಂತ ಬರ್ತಿದ್ದಾರೆ. ನೋಡಿ ಪ್ಲಾಸ್ಟಿಕ್ ಯಾವ ರೀತಿ ಹಾಕಿದ್ದಾರೆ ಬಾಟ್ಲೆಲ್ಲ. ಅಲ್ಲಿ ನೋಡಿದ್ರಲ್ಲ ಇವಾಗ ಒಂದು ನೋಡಿ ಇಲ್ಲಿ ಬಂಡೆ ಕೆಳಗಡೆ ಹೋಗ್ಬೇಕು, ಕೆಳಗಡೆಯಿಂದ ಹೋಗ್ಬೇಕು. ಬನ್ನಿ
ಕೊನೆಗೂ ಬಂದು ಶ್ರೀರಾಮನು ಅಲ್ಲಿ ಹನುಮನು ಮಾಡಂಗಿಲ್ಲ ಹೊರಗಡೆ. ಬನ್ನಿ ಇಲ್ಲೇ ಮಾಡ್ಕೊಂಡ್ಬಿಟ್ಟು ಫಸ್ಟು. ಏನು ಮಾಡಂಗಿಲ್ಲ ಮಾಡಿ ಇನ್ನೇನು ಬಿಡ್ದೆ. ನನ್ನ ಪ್ರಕಾರ ಇದು ಬೆಳ್ಳಿಗಲ್ಲ ಇದು. ನೋಡಿ, ನೀವೇನಾದರೂ ಕೂಡ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ರೆ ಒಂದು ಮೈಂಡಲ್ಲಿ ಒಂದು ಥಾಟ್ ಬರುತ್ತೆ, ಒಂದು ಕ್ವಶನ್ ಬರುತ್ತೆ. ಏನಪ್ಪ ಅಂದರೆ ಅದು ಹಿಂಗೆ ತಿರುಗಿಕೊಂಡಾಗ ಈ ಕಡೆ ನೋಡ್ತಿರ್ಬೋದು ಸುತ್ತಮುತ್ತ ಬರೀ ಕಲ್ಲುಗಳೇ ಇದೆ. ಎಲ್ಲ ಕೂಡ ಕಲ್ಲು ಜೋಡಿಸ್ದಂಗಿದೆ. ನೋಡಿ ಎಷ್ಟೊಂದು ಕಲ್ಲಿದೆ ಅಂತ, ಯಾವ ರೀತಿ ಇದೆ ವೀಬು ನೋಡಿ. ಈ ಕಡೆ ಅದೇ ರೀತಿ ಇದೆ. ಈ ಕಡೆ ಒಂದು ಅನಿಸ್ಬೋದು ಇದೆಲ್ಲ ಕಲ್ಲ ಜೋಡಿಸಿದಾರು, ಇದೆಲ್ಲ ಯಾರು ಇಟ್ಟಿದ್ದು ಅಂತೆಲ್ಲ ಅಲ್ವಾ. ನೋಡಿ ಕೆಳಗೆಲ್ಲ ರೀತಿ ಇದೆ. ಅಲ್ಲಿಂದ ಪಕ್ಕದಲ್ಲಿರೋ ಬೆಟ್ಟಕ್ಕೇ ಹತ್ತುತ್ತಿದ್ದೀವಿ. ನೋಡಿ ಮೆಟ್ಲು ಮಾಡಿದ, ನಂಗೆ ಮೆಟ್ಲು ಬೇಡ, ನಾವು ಈ ಕಡೆ ಹತ್ತೋಣ. ನೋಡಿ ಪ್ಲೇಸ್ ಯಾವ ರೀತಿ ಇದೆ ಅಂತ. ವೇದು ನೋಡಿ ಫೈನಲಿ ಬಂದು ದರ್ಶನ ಆಯಿತು. ದರ್ಶನ ಮಾಡ್ಕೊಂಡು ಎಷ್ಟೋ ಹೋಗ್ತಾ ಇದ್ದೀವಿ ಇವಾಗ ರಿಟರ್ನ್ ಕೆಳಗಡೆ. ಬರ್ಬೇಕು 5 ನಿಮಿಷಕ್ಕೆ ಮೆಟ್ಲು ಹತ್ಕೊಂಬಂದಿದ್ದು. ಇಳಿಯೋದು ಹೆಂಗಪ್ಪ. ನೋಡಿ ಇಲ್ಲೊಂದು ಬಂಡೆಕಲ್ ಗುಹೆ ಇದೆ. ಅವಾಗಲೇ ಒಂದು ತೋರಿಸಲ್ಲ ಇಳಿಬೇಕಾದ್ರೆ ಅದೇ ಥರ ಯಾವ ಥರ ಇದೆ ಇಳಿಬೇಕಾರೆ ಅಂತ. ಅದು ಹತ್ಬೇಕಾದ್ರೆ ಇಳಿಬೇಕಾರೆ ಎಲ್ಲ ಇಲ್ಲಿ ಬಂದು ಸುಸ್ತಾಗಿದೆ, ಕೂತಿದ್ದಾರೆ ವಯಸ್ಸಾದ್ರಲ್ಲಿ. ನೋಡಿ ಬಂಡೆ ಎತ್ತಿ ಹಿಡ್ಕೊಂಡಿದ್ದಾರೆ ನಮಗೋಸ್ಕರ. ನಾನು ಲೈವೇ ಇರೋದು.